ಇಂಟರ್ನ್ಯಾಷನಲ್ನ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಶಶಿಕಿರಣದ ವತಿಯಿಂದ 2026-27ನೇ ಸಾಲಿನ ಇನ್ಸ್ಟಾಲೇಷನ್ ಆ್ಯಂಡ್ ಇಂಡಕ್ಷನ್ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ 2025-26ನೇ ಸಾಲಿನ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಶಶಿಕಿರಣದ ಅಧ್ಯಕ್ಷರಾದ ಲಯನ್ ಎಸ್ ಕೆಂಗಲ್ ಪ್ರಸಾದ್ ಚಾಲನೆ ನೀಡಿದರು. ಇನ್ಸ್ಟಾಲೇಷನ್ ಆಫೀಸರ್ ಆಗಿ ಆಗಮಿಸಿದ್ದ ಲಯನ್ ವೆಂಕಟೇಶ್ ಅವರು ನೂತನವಾಗಿ ಲಯನ್ಸ್ ಕ್ಲಬ್ಗೆ ಸೇರ್ಪಡೆಗೊಂಡ ಸದಸ್ಯರಿಗೆ ಪ್ರಮಾಣವಚನ ಬೋಧಿಸಿದರು. ಮತ್ತೋರ್ವ ಇನ್ಸ್ಟಾಲೇಷನ್ ಆಫೀಸರ್ ಲಯನ್ ಅಶೋಕ್ ಕುಲಕರ್ಣಿಯವರು ನೂತನ ಸದಸ್ಯರಿಗೆ ಲಯನ್ ಸಂಸ್ಥೆಯ ಕಾರ್ಯವೈಖರಿ ಹಾಗೂ ಸದಸ್ಯರ ನಡಾವಳಿಗಳ ಕುರಿತು ಮಾರ್ಗದರ್ಶನ ನೀಡಿದರು. ಇದೇ ವೇಳೆ 2026-27ನೇ ಸಾಲಿನ ಅಧ್ಯಕ್ಷರಾಗಿ ಲಯನ್ ಡಾಕ್ಟರ್ ಶಾಕಿ ಶಾಮು ಅಧಿಕಾರ ವಹಿಸಿಕೊಂಡರು. ಈ ಸಂದರ್ಭದಲ್ಲಿ ಲಯನ್ ಶರ್ಲಿ ಶಾಮ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಲಯನ್ ಕುಮಾರ್ ಹೆಚ್ ಗೌಡ, ಲಯನ್ ಶಶಿಧರ್ ಚೌಟ, ಲಯನ್ ಪೂರ್ಣಿಮಾ ನಾರಾಯಣ್, ಲಯನ್ ನಾಗೇಶ್ ಪಟೇಲ್, ಲಯನ್ ನಾರಾಯಣಪ್ಪ ವಿ ಚಾಲಕೆರೆ ಹಾಗೂ ಲಯನ್ ಡಾಕ್ಟರ್ ಮಾಲಾ ಪಾಳೆಗಾರ್, ಲಯನ್ ಸುಮಾ, ಲಯನ್ ಪ್ರಶಾಂತ್, ಲಯನ್ ಭಾರತಿ ಸೇರಿದಂತೆ ನೂತನವಾಗಿ ಸೇರ್ಪಡೆಗೊಂಡ ಎಲ್ಲ ಸದಸ್ಯರು ಭಾಗವಹಿಸಿದ್ದರು. ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಶಶಿಕಿರಣದ ಪದಾಧಿಕಾರಿಗಳು ಹಾಗೂ ಗಣ್ಯರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ನೂತನ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವ ಲಯನ್ ಡಾಕ್ಟರ್ ಶಾಕಿ ಶಾಮು ಅವರ ನೇತೃತ್ವದಲ್ಲಿ ಲಯನ್ಸ್ ಕ್ಲಬ್ ಶಶಿಕಿರಣ ತಂಡದಿಂದ ಇನ್ನಷ್ಟು ಉತ್ತಮ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳು ನಡೆಯಲಿ ಎಂದು ಶುಭ ಹಾರೈಸಿದರು. ನಾನು ಲಯನ್ ಎಸ್.ಎಲ್. ವೆಂಕಟೇಶ್, ಜಿಲ್ಲೆಯ GLT ಸಂಚಾಲಕನಾಗಿ ಈ ವರ್ಷ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ಲಯನ್ಸ್ ಸಂಸ್ಥೆ ಶಶಿಕಿರಣ ಸಂಸ್ಥೆಯ ಹೊಸ ಸದಸ್ಯರ ಒಂದು ಪದವಿ ಸ್ವೀಕಾರ ಸಮಾರಂಭ ನಡೆಯಿತು. ಅದರಲ್ಲಿ ನನ್ನನ್ನು ಈ ಒಂದು ಸಂಸ್ಥೆಗೆ ಆಗಮಿಸಿ ಹೊಸ ಸದಸ್ಯರಿಗೆ ಒಂದು ಪ್ರಮಾಣ ವಚನವನ್ನು ಬೋಧನೆ ಮಾಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ರು. ಈ ಸಂದರ್ಭದಲ್ಲಿ ಈ ದಿನ ಸುಮಾರು 10 ಜನ ಹೊಸ ಸದಸ್ಯರು ಲಯನ್ಸ್ ಸಂಸ್ಥೆ ಶಶಿಕಿರಣಗೆ ಸೇರ್ಪಡೆಗೊಂಡಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಪಾಸ್ಟ್ DCS ಲಯನ್ ಅಶೋಕ್ ಕುಲಕರ್ಣಿ ಅವರು ನಡೆಸ್ಕೊಟ್ರು. ಅವರು ಕೂಡ ಹೊಸ ತಂಡವನ್ನು ಒಂದು ಇನ್ಸ್ಟಾಲ್ ಮಾಡೋದ್ರ ಮೂಲಕ ಯಶಸ್ವಿಯಾಗಿ 2026-27ನೇ ಸಾಲಿನ ತಂಡಕ್ಕೆ ಶುಭ ಕೋರಿ ಒಂದು ಇನ್ಸ್ಟಾಲೇಷನನ್ನು ನಡೆಸ್ಕೊಟ್ಟಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯರಾದಂಥ ಪ್ರಾಂತೀಯ ಅಧ್ಯಕ್ಷರಾದಂಥ ಕುಮಾರ್ ಅವರು ಮತ್ತು ಇದೇ ಸಂಸ್ಥೆಯ ಸದಸ್ಯರಾದಂಥ ಶಶಿಧರ್ ಚೌಟ ಅವರು ವಲಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೊಸದಾಗಿ ಶಶಿಕಿರಣ ಸಂಸ್ಥೆಯ ಅಧ್ಯಕ್ಷರಾಗಿ ನೇಮಕಗೊಂಡಿರತಕ್ಕಂಥ ಶಾಕೆ ಶ್ಯಾಮ್ ಅವ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಖಂಡಿತವಾಗಲೂ ಲಯನ್ ಶಶಿಕಿರಣ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ಮಾತೃ ಸಂಸ್ಥೆಯಾದ ಆಸರೆ ಸಂಸ್ಥೆ ಇದನ್ನು ಕೊಡುಗೆಯಾಗಿ ಜಿಲ್ಲೆಗೆ ನೀಡಿದ್ದು. ಸುಮಾರು 6 ವರ್ಷಗಳಿಂದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊತಾ ಬರ್ತಾ ಇದ್ದಾವೆ. ಮಾನವ ಸೇವೆ ಮಾಧವ ಸೇವೆ ಅಂತ ತಿಳ್ಕೊಂಡು ಒಂದು ಸಮಾಜದಲ್ಲಿರತಕ್ಕಂಥ ನಿರ್ಗತಿಕರಿಗೆ, ಬಡವರಿಗೆ ಮತ್ತು ಕಷ್ಟಕದಲ್ಲಿರುವಂಥವ್ರಿಗೆ ಬೆಳಕಾಗಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಶಾಕೆ ಶ್ಯಾಮ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯವನ್ನು ಮುನ್ನಡೆಸ್ತಾರೆ. ಮತ್ತು ಜೊತೆಗೆ ಇನ್ನೂ ಹೆಚ್ಚಿನ ಸೇವಾ ಕಾರ್ಯಕ್ರಮಗಳನ್ನು ನಮ್ಮ ಜಿಲ್ಲೆಯ ರಾಜ್ಯಪಾಲರ ಕನಸಿನ ಯೋಜನೆಗಳಿದ್ದಾವೆ, ಅದನ್ನು ಅವರು ಯೋಜನೆಗಳಾಗಿ ತೆಗೆದುಕೊಂಡು ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಿವಿ ಮಾತೇನಿಲ್ಲ. ನೂತನವಾಗಿ ಆಯ್ಕೆಯಾಗಿರೋಂಥ ಅಧ್ಯಕ್ಷರು ಸಂಸ್ಥೆಯ ಎಲ್ಲ ಸದಸ್ಯರನ್ನು ಜೊತೆಗೂಡಿ ಅವರ ಜೊತೆಯಲ್ಲಿ ಬೆರೆತು ಏನೇ ಸೇವಾ ಕಾರ್ಯಕ್ರಮಗಳನ್ನು ಮಾಡೋದಾಗಲಿ, ಏನೇ ತೀರ್ಮಾನ ತೆಗೆದುಕೊಳ್ಳೋದಾಗಲಿ ಒಂದು ಸಭೆಯನ್ನು ಕರೆದು ಅದರಲ್ಲಿ ಚರ್ಚೆ ಮಾಡಿ ತೀರ್ಮಾನಗಳನ್ನು ತೆಗೆದುಕೊಂಡಾಗ ಸಂಸ್ಥೆಯ ಒಂದು ಮುನ್ನೋಟ ತುಂಬ ಅದ್ಭುತವಾಗಿ ಮೂಡಿಬರುತ್ತೆ. ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡೋಗಿ ಒಂದು 26-27ನೇ ಸಾಲಿನಲ್ಲಿ ಅವರು ಒಂದು ಅತ್ಯುತ್ತಮ ಅಧ್ಯಕ್ಷರಾಗಿ ಹೊರಹೊಮ್ಮಲಿ ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ನಾನು ಆಶೆಯನ್ನು ಮೂಡಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಈ ದಿನ ನಮ್ಮ ಶಾಕೆ ಶ್ಯಾಮ್ ಅವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆಲಿ ನಾವು ಇರ್ತೀವಿ ಅಂತ ಹೇಳ್ತಾ, ಯಾಕಂದರೆ ಹೋದ ವರ್ಷದಿಂದನೂ ಅವ್ರ ಜೊತೆಲೇ ಇದ್ದೀವಿ. ಈ ವರ್ಷವೂ ಸಹ ಇನ್ನೂ ಹೆಚ್ಚಿನ ಸಹಕಾರ ನಮ್ಮೆಲ್ಲರಿಂದ ಸಿಗ್ತಾ ಇದೆ. ಹಾಗಾಗಿ ಮುಂದೆ ಸಿಗುತ್ತೆ ಅಂತ ಹೇಳ್ತಾ ನಮ್ಮ ಶಾಕೆ ಶ್ಯಾಮ್ ಅವ್ರಿಗೆ ಶುಭವಾಗಲಿ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಚಾರ್ಟರ್ ಪ್ರೆಸಿಡೆಂಟ್ ನಾಗೇಶ್ ಪಟೇಲ್,
ನಮ್ಮ ಈಗಿನ ಹೊಸ ಅಧ್ಯಕ್ಷರಾದ ಲಯನ್ ಡಾಕ್ಟರ್ ಸಕೇಶಮ್ಮ ಆ್ಯಂಡ್ ಅವರ ಸೆಕ್ರೆಟರಿ ಪೂರ್ಣಿಮಾ, ನಮ್ಮ PST ತಂಡದಿಂದ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಲು ಈ ವರ್ಷ ನಾವು ಪ್ಲ್ಯಾನ್ ಮಾಡೋಣ. ವಿಲ್ ಪ್ಲ್ಯಾನ್. ನಮ್ಮ ಇನ್ಸ್ಟಾಲೇಷನ್ ಆಫೀಸರ್ ಹೇಳ್ದಂಗೆ ಟಾಪ್ 10 ಒಳಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತೀರಿ, ಅಡ್ಮಿನಿಸ್ಟ್ರೇಷನ್ ವೈಸ್ ಆ್ಯಂಡ್ ಸರ್ವೀಸ್ ವೈಸ್ ಆಲ್ಸೋ. ಆದಷ್ಟು ಹೆಚ್ಚು ಒಳ್ಳೆಯ ಕಾರ್ಯಗಳನ್ನು ಮಾಡಲು ನಮ್ಮ ಶಶಿಕಿರಣ ಕ್ಲಬ್ಬಿಂದ ವಿ ವಿಲ್ ಪ್ಲ್ಯಾನ್ ಡೆಫಿನೆಟ್ಲಿ, ಆ್ಯಂಡ್ ವಿ ವಿಲ್ ಸಿ, ವಿ ವಿಲ್ ಗೆಟ್ ಎ within top 10 position. We will assure you, we will all support our president and our new president, Dr. Lion, Dr. Sakesham. Thank you. ಶುಭ ಸಂಜೆ. ಈ ದಿನ ಲಯನ್ಸ್ ಶಶಿಕಿರಣಾದಂಥ ನೂತನ ಅಧ್ಯಕ್ಷರಾದಂಥ ಲಯನ್ ಡಾಕ್ಟರ್ ಶಾಕಿ ಶ್ಯಾಮ್ ಅವರು ಮತ್ತು ಲಯನ್ ಶರ್ಲಿ ಶಾಕಿ ಶ್ಯಾಮ್ ಅವರು ಕಂಗ್ರಾಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವೇನೇ ಒಂದು ಸರ್ವಿಸ್ ಆ್ಯಕ್ಟಿವಿಟೀಸ್ ಧ್ಯೇಯಗಳನ್ನ ಇಟ್ಕೊಂಡು ಮಾಡ್ತಿದ್ದೀರಾ, ನಮ್ಮೆಲ್ಲ ಮೆಂಬರ್ ಸಪೋರ್ಟು ನಿಮಗೆ ಇದೆ ಅಂತ ನಾನು ಈ ಮುಖಾಂತರ ತಿಳಿಸ್ತಿದ್ದೀನಿ. ಸೊ ಹಾಗಾಗಿ ನಮ್ಮ ಲಯನ್ಸಲ್ಲಿ ಎಷ್ಟೊಂದು ಸೀನಿಯರ್ ಮೆಂಬರ್ಸ್ ಇದ್ದಾರೆ. ಹಾಗಾಗಿ ಡಿಸ್ಟಿಕ್ಕಲ್ಲಿ ಇದ್ದಂಥ ಶಶಿಧರ್ ಛೋಟಾ ಇರ್ಬೋದು, ನಾರಾಯಣಪ್ಪ ಅವರು ಇರ್ಬೋದು, ಅಥವಾ ಈ ಸರಿ ಲಯನ್ ನಾಗೇಶ್ ಚಾರ್ಟೆಡ್ ಪ್ರೆಸಿಡೆಂಟ್ ಇರ್ಬೋದು, ನಾವೆಲ್ಲ ಡಿಸ್ಟಿಕಲ್ಲಿ ಕೂಡ ಸೇವೆನ ಸಲ್ಲಿಸ್ತಾ ಇದ್ದೀವಿ. ಸೊ ಶಶಿಕಿರಣದ ಒಂದು ಹೆಸರನ್ನು ನಾವು ಡಿಸ್ಟಿಕಲ್ಲಿ ಇನ್ನೂ ಕೂಡ ಇದು ಮಾಡಿ ವಿ ಸರ್ವ್ ಅನ್ನೋದನ್ನು ನಿರ್ಧರಿಸಿ ಸೇವೆನ ನಾವು ನಿರಂತರವಾಗಿ ಸೇವೆ ಸಾಗಿಸ್ತಿದ್ದೀವಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಈ ವರ್ಷ ನಾನು ಸೆಕ್ರೆಟರಿಯಾಗಿ ಲಯನ್ಸ್ ಶಶಿಕಿರಣ ಟೀಮಿಗೆ ಜಾಯ್ನ್ ಆಗಿದ್ದೀನಿ. ಸೊ ಇಲ್ಲಿರೋರು ಪ್ರತಿಯೊಬ್ಬರೂ ಈ ಟೀಮ್ ಬಂದು ತುಂಬ ವರ್ಷದಿಂದ ಇರೋದ್ರಿಂದ ಪ್ರತಿಯೊಬ್ಬರು ಮುಂದಿನ ಸೆಕ್ರೆಟರಿ ಆಗಿದ್ದರು, ಅವರೆಲ್ಲರ ಸಲಹೆಯನ್ನು ತಗೊಂಡು ದಿ ಬೆಸ್ಟ್ ಕೊಡುವ ಪ್ರಯತ್ನ ಮಾಡ್ತೀನಿ. ಸೊ ಈಗಾಗಲೇ ನಾನು ಪ್ರೆಸಿಡೆಂಟ್ ಆಗಿರುವಂತಹ ನಮ್ಮ ಶ್ಯಾಮ್ ಸರ್ ಅವರು ಬಹಳ ಡಿಸಿಪ್ಲಿನ್ ಆಗಿ ಅದ್ಭುತವಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಅದರಿಂದ ನಾನು ಅವರ ಜೊತೆ ಸೇರಿ ಉನ್ನತ ಮಟ್ಟಿಗೆ ಕೆಲಸವನ್ನು ಮಾಡಿ ಈ ವರ್ಷ ಶಶಿಕಿರಣವನ್ನು ಬೆಳೆಸಬೇಕು. ಶಶಿಕಿರಣ ಒಂದು ಸರ್ ಹೇಳ್ದಂಗೆ ಟಾಪ್ 10 ಒಳಗೆ ತರಬೇಕು ಅನ್ನೋ ಆಸೆ ಇದೆ, ಉದ್ದೇಶ ಇದೆ. ಹಾಗೆಲ್ಲರೂ ಸೇರಿ ಪ್ರತಿಯೊಬ್ಬರೂ ಬಹಳ ಉತ್ಸುಕತೆಯಿಂದ ಪ್ರತಿಯೊಬ್ಬರು ಮೆಂಬರ್ಸು ಭಾಳ ಸಹಾಯ ಮಾಡ್ತಿದ್ದಾರೆ. ಸೊ ಇದು ಒಬ್ಬರಲ್ಲ, ಇದು ಒಂದು ಮುಷ್ಟಿಯಾಗಿ ನಾವೆಲ್ಲ ಕೆಲಸ ಮಾಡಿ ಈ ಸಲ ಖಂಡಿತ ಶಶಿಕಿರಣವನ್ನು ಮುಂದಕ್ಕೆ ತಗೊಂಡು ಬರೋಣ ಅಂತ ನನ್ನ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈ ವರ್ಷ ಲಯನಿಸ್ಟಿಕ್ ಇಯರ್ 2026, 2027 ರಂದು ಈ ಒಂದು ವರ್ಷಕ್ಕೆ ಅಧ್ಯಕ್ಷನಾಗಿ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಶಶಿಕಿರಣನ ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ದೀನಿ. ಈ ಒಂದು ಕ್ಲಬ್ ಅತ್ಯುತ್ತಮವಾದ ಕ್ಲಬ್. ಎಲ್ಲ ಮೆಂಬರ್ಸ್ ಈ ಒಂದು ಕ್ಲಬ್ಬಲ್ಲಿರೋರೆಲ್ಲರೂ ಶ್ರೇಷ್ಠವಾದಂಥ ಸೇವೆ ಸಲ್ಲಿಸಿ ಅನುಭವ ಉಳ್ಳವರು. ಅದರಿಂದ ನನಗೆ ಇಲ್ಲಿ ಸರ್ವಿಸ್ ಮಾಡೋದಕ್ಕೆ, ಏನಾದರೂ ಕೆಲಸಗಳು ಮಾಡೋದಕ್ಕೆ, ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಯಾವ ಕಷ್ಟನೂ ಆಗಲ್ಲ ಅಂತ ನನಗೆ ಅನ್ನಿಸುತ್ತೆ. ನಾವು ಒಳ್ಳೆಯ ಕೆಲಸಗಳು ಮಾಡೋದಕ್ಕೆ ನಾವು ಮುಂದುವರೆದು ಮಾಡ್ತೀವಿ ಅಂತ ಭರವಸೆ ಕೊಡ್ತಾಯಿದ್ದೀನಿ. ಈ ವರ್ಷ ಲಿಯೋ ಕ್ಲಬ್ ಚಾರ್ಟರ್ ಮಾಡ್ತಾಯಿದ್ದೀವಿ. ನಮ್ಮ ಕ್ಲಬ್ ವತಿಯಿಂದ ಒಂದು ಪ್ರಾಜೆಕ್ಟು ಸಹ ನಡೆಯಲಿದೆ. ಮತ್ತು ಸಬ್ ಕಮಿಟೀಸ್ ಮಾಡಿದ್ದೀವಿ. ಯಾಕೆಂದರೆ ಡೆಲಿಗೇಷನ್ ಮಾಡಿದಾಗ ಒಳ್ಳೆ ಕೆಲಸಗಳು ಮೂಡಿ ಬರುತ್ತೆ ಅನ್ನೋದು ಒಂದು ನಂಬಿಕೆಯಿಂದ ಎಲ್ಲರಿಗೂ ಜವಾಬ್ದಾರಿ ಕೊಟ್ಟಿದ್ದೀನಿ. ಆ ಒಂದು ಕೆಲಸಗಳು ಮಾಡ್ತಾರಂತನೂ ನಮ್ಗೆ ನಂಬಿಕೆ ಇದೆ. ಯಶಸ್ವಿಯಾಗಿ ಈ ವರ್ಷ ಸುಮಾರು ಕೆಲಸಗಳು ಮಾಡ್ತೀವಿ ಅಂತ ಭರವಸೆ ಕೊಡ್ತಾಯಿದ್ದೀನಿ. ಥ್ಯಾಂಕ್ ಯು. ಎಲ್ಲೇ ಯಾರೇ ಲಯನ್ ಆಗಿದ್ದರೆ ಎರಡೇ ಪದ, ವಿ ಸರ್ವ್ ಅನ್ನೋದು, ನಾವು ಸೇವೆ ಸಲ್ಲಿಸೋಣ ಅಂತ. ಆ ಸೇವೆ ಸಲ್ಲಿಸೋದಕ್ಕೆ ನಾವು ಕಂಪ್ಯಾಷನ್, ಲವ್ ಆ್ಯಂಡ್ ಕೈಂಡ್ನೆಸ್ ಅನುಕಂಪದಿಂದ, ಪ್ರೀತಿಯಿಂದ, ಕರುಣೆಯಿಂದ ಸೇವೆ ಮಾಡ್ತೀವಿ ಅಂತ ಹೇಳ್ತಾಯಿದ್ದೀನಿ.